ಫೆಂಗಲ್ ಚಂಡಮಾರುತದಿಂದ ಬೆಂಗಳೂರಿನಲ್ಲೂ ಮಳೆಯಾಗಿದೆ. ಮಧ್ಯಾಹ್ನದವರೆಗೂ ಮೋಡ ಕವಿದ ವಾತಾವರಣ ಇದ್ದು ಮಧ್ಯಾಹ್ನದ ಬಳಿಕ ಅರ್ಧ ಗಂಟೆ ಸುರಿದ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿವೆ. ಬೆಂಗಳೂರಿನಲ್ಲಿ ಸುರಿದ ಮಳೆಯ ಅವಾಂತರಗಳು ಏನು ಅಂತ ನೋಡೋಣ ಬನ್ನಿ. ಫೆಂಗಲ್ ಎಫೆಕ್ಟ್, ಬೆಂಗಳೂರಲ್ಲಿ ಕೂಲ್ ವೆದರ್, ವರ್ಣನ ಅವಾಂತರ, ಹಲವು ರಸ್ತೆಗಳು ಜಲಾವೃತ, ಡಿಸಿ ಕಚೇರಿ ಹೋಟೆಲ್ಗೆ ನುಗ್ಗಿದ ಮಳೆ ನೀರು. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದ ಬೆಂಗಳೂರು ಕಂಪ್ಲೀಟ್ ಕೂಲ್ ವೆದರ್ ಆಗಿದೆ. ಒಂದ್ಸರಿ ಮೋಡ ಕವಿಯುತ್ತೆ, ಇನ್ನೊಂದ್ಸರಿ ಮಳೆ ಸುರಿಯುತ್ತೆ. ಇವೆರಡರ ಮಧ್ಯೆ ಜನರಿಗೆ ಕಿರಿಕಿರಿ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ. ಬೆಳಗ್ಗೆಯಿಂದಲೂ ಜಿಟಿ ಮಳೆಯಿಂದ ಬೆಂಗಳೂರಿಗೆ ಕಿರಿಕಿರಿ ಆಗ್ತಿತ್ತು. ಮಧ್ಯಾಹ್ನ ಬಳಿಕ ಮೆಜೆಸ್ಟಿಕ್, ವಿಧಾನಸೌಧ, ಕೆಆರ್ ಮಾರ್ಕೆಟ್, ಟೌನ್ ಹಾಲ್ ಸೇರಿದಂತೆ ಹಲವೆಡೆ ಭರ್ಜರಿ ಮಳೆಯಾಗಿದೆ. ವಾಹನ ಸವಾರರು ಹೈರಾಣಾಗಿದ್ರು. ಅತ್ತ ಟೌನ್ ಹಾಲ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಅರ್ಧ ಗಂಟೆ ಸುರಿದ ಮಳೆಗೆ ಕೆಆರ್ ಮಾರ್ಕೆಟ್ ರಸ್ತೆ ಸಂಪೂರ್ಣ ಜಲಾವೃತವಾಯಿತು. ಟೌನ್ ಹಾಲ್, ಕೆಆರ್ ಮಾರ್ಕೆಟ್ ವರೆಗೂ ಮಳೆ ನೀರೇ ಆವರಿಸಿತ್ತು. 2 ಅಡಿಯಷ್ಟು ನೀರು ನಿಂತು ವಾಹನಗಳು ನೀರಿನಲ್ಲಿ ಸಿಲುಕಿರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಕೆಆರ್ ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆಗೆ ಬರುವಂಥ ರಸ್ತೆ ಯಾವ ರೀತಿಯಲ್ಲಿ ಜಲಾವೃತ ಆಗಿದೆ ಅನ್ನೋದನ್ನು ತಾವು ನೋಡ್ಬೋದಾಗಿದೆ. ಸಂಪೂರ್ಣವಾಗಿ ನೀರು ನಿಂತಿದೆ. ನೀರು ಸುರಿದಂಥ ಮಳೆ ನೀರು ಯಾವ ಕಡೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ನೀರು ನಿಂತಿದೆ. ವಾಹನಗಳ ಓಡಾಟ ಕೂಡ ಕಷ್ಟ ಆಗ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಇದು ಕೆಆರ್ ಮಾರ್ಕೆಟಿಂದ ಬರ್ತಕ್ಕಂಥ ರಸ್ತೆ ಭಾಗ ಏನಿದೆ ಆ ಭಾಗಗಳಲ್ಲಿ ನೀರು ನಿಂತು ಜಲಾವೃತ ಆಗಿದೆ. ವೆಹಿಕಲ್ಗಳ ಮೂವ್ಮೆಂಟು ನಿಧಾನವಾಗಿ ಇರುವಂಥದ್ದು. ಮತ್ತೊಮ್ಮೆ ನನ್ನ ಬಲಭಾಗಕ್ಕೆ ಕೆಆರ್ ಮಾರ್ಕೆಟ್ನ ಮಸೀದಿ ರಸ್ತೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸುಮಾರು 2ರಿಂದ 3 ಅಡಿಯಷ್ಟು ನೀರು ನಿಂತಿದೆ. ವೆಹಿಕಲ್ಗಳಂತೂ ನಿಧಾನವಾಗಿ ಸಾಗ್ತಾ ಇದೆ. ಅಲ್ಲೊಂದು BMTC ಬಸ್ಸನ್ನು ನೋಡ್ಬೋದಾಗಿದೆ. ಅಲ್ಲಿ ಸ್ಟ್ರಕ್ ಆಗಿರುವಂಥದ್ದು, ಅದು ನಿಧಾನವಾಗಿ ಚಲಿಸುವಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ನೀರು ಸುರಿದಂಥ ನೀರು ಬೇರೆ ಕಡೆಗೆ ಹೋಗ್ಲಿಕ್ಕೆ ಮಾರ್ಗ ಇಲ್ಲ. ಕೂಡಲೇ ಒಳಚರಂಡಿ ವ್ಯವಸ್ಥೆನ ಸರಿಯಾಗಿ ಮಾಡಬೇಕಾಗತ್ತೆ. ನೀರು ಹೋಗೋದಕ್ಕೆ ಮಾರ್ಗವನ್ನು ರೂಪಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಇದೇ ರೀತಿಯಲ್ಲಿ ಅವಾಂತರಗಳಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇನ್ನು ಬೆಂಗಳೂರು ನಗರ ಡಿಸಿ ಕಚೇರಿ ಆವರಣದಲ್ಲಿರುವ ಹೋಟೆಲ್ಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರಿನ ಮಧ್ಯೆ ಸಾರ್ವಜನಿಕರು ಊಟ ಸೇವಿಸಿದ್ದಾರೆ. ಸೂಕ್ತ ಒಳಚರಂಡಿ ನಿರ್ವಹಣೆ ಇಲ್ಲದೆ ಹೋಟೆಲ್ ಒಳಗೆಯೇ ನೀರು ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಆಗುತ್ತೆ ಸರ್, ಕೆಲವೊಮ್ಮೆ ಆಗುತ್ತೆ, ಯಾವಾಗಲೂ ಆಗಲ್ಲ. ಜೋರಾಗಿ ಮಳೆ ಬಂದರೆ ಆಗುತ್ತೆ. ಡ್ರೈನೇಜ್ ಪ್ರಾಬ್ಲಮ್ ಇರಬೇಕು ಸರ್ ಇಲ್ಲಿ. ಒಟ್ಟಾರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಮಳೆಯಾಗ್ತಾ ಇದ್ದು ವರ್ಣನ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ. 2-3 ದಿನ ಮಳೆ ಮುನ್ಸೂಚನೆ ಇದ್ದು ಮತ್ತೆ ಏನೆಲ್ಲ ಅವಾಂತರ ಸೃಷ್ಟಿಯಾಗುತ್ತೋ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.